ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಯವರಿಗೆ. ಹೋದ ವಿಡಿಯೋದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸರ್ FDA ಮತ್ತು SDAದ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು, ನಿರ್ವಾಹಕ ಆಗಿರ್ಬೋದು, ಬೇರೆ ಬೇರೆ ಒಂದು ಜಾಬ್ಸಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಕೇಳಿದ್ರು. ಓಕೆ, ಫಸ್ಟ್ ಆಫ್ ಆಲ್ ನೀವು KE ವೆಬ್ಸೈಟಿಗೆ ಬರಬೇಕು. ಆಮೇಲೆ ರಿಕ್ರೂಟ್ಮೆಂಟ್ ಸೆಕ್ಷನ್ ಬಂದಾಗ ಎಲ್ಲ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕೂಡ ಕೊಟ್ಟಿದ್ದಾರೆ. ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್ ಎಷ್ಟಿದ್ದಾವೆ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಸೋಪ್ಸ್ದು ಏನು ಎಷ್ಟಿದೆ. ಓಕೆ, ಇಲ್ಲಿ ಆನ್ಲೈನ್ ಅರ್ಜಿ ಇದು. ಓಕೆ, ಇದನ್ನು ಸದ್ಯ ಒಂದು ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಜಿ ಲಾಕರ್ ಓಪನ್ ಆಗುತ್ತೆ. ಇದ್ರ ಮುಖಾಂತರ ಸೈನ್ ಅಪ್ ಮಾಡಬೇಕು. ಓಕೆ, ಇದ್ರ ಮುಖಾಂತರ ಸೈನ್ ಇನ್ ಆದಮೇಲೆ ನಿಮಗೆ ಇದೊಂದು PDF ನಿಮಗೆ ಶೇರ್ ಮಾಡ್ತೀನಿ. ಏನಪ್ಪ ಅಂದರೆ ಟೋಟಲ್ 8 ಇಲಾಖೆ ಮುಖಾಂತರ ಎಷ್ಟು ಸ್ಯಾಲ್ರಿ ಇದೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ FDAದವ್ರಿಗೆ ಓಕೆ ಸ್ಟಾರ್ಟಿಂಗ್ ಸ್ಯಾಲ್ರಿ 44,000. ಅದೇ ರೀತಿ SDAದವ್ರಿಗೆ 34,000. ಓಕೆ, ಆಮೇಲೆ ನೀವು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಮುಖಾಂತರ ನೋಡಿದ್ರೆ ಕಿರಿಯ ಅಧಿಕಾರಿಗೆ 61,000. ಓಕೆ, ಆಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ರಾಜೀವ್ ಗಾಂಧಿ ಅಲ್ಲಿ ಕೂಡ ವಿಶ್ವವಿದ್ಯಾಲಯದಲ್ಲಿ ಕೂಡ ನಿಮಗೆ ನೋಡ್ತಾ ಇರ್ಬೋದು ಜೂನಿಯರ್ ಪ್ರೋಗ್ರಾಮರ್ಗೆ 43,000. ಓಕೆ, ಆಮೇಲೆ ಕಿರಿಯ ಸಹಾಯಕದವರು 21,000. ಓಕೆ, ಈ ಥರ ಪ್ರತಿಯೊಂದು ಏನು ಇಲಾಖೆ ಇದೆ ಓಕೆ ಅದಕ್ಕೆ ಸ್ಯಾಲ್ರಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಸಹಾಯಕ ಲೆಕ್ಕಗಿ ಓಕೆ ನಿರ್ವಾಹಕಗೆ, ಆಮೇಲೆ ಸಹಾಯಕ ಸಂಚಾರ ನಿರೀಕ್ಷಕ. ಓಕೆ, ಸೊ ಪ್ರತಿಯೊಂದು ಸ್ಯಾಲ್ರಿ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಒಂದು ಅವಕಾಶ ಇದೆ. ಬಟ್ ಬರೀ non-HK ಅಂದರೆ ಬರೀ ಕರ್ನಾಟಕದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಡಿಮೆ ನಿಮಗೆ ಇಲ್ಲಿ ವೇಕೆನ್ಸಿಗಳು ಕಾಣ್ತದೆ. ಓಕೆ, ಪ್ರಥಮ ದರ್ಜೆಗೆ ಏನಾಗಿರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ಒಂದು ಡಿಗ್ರಿ ಹೊಂದಿರಬೇಕು. ಓಕೆ, SDA ಬಂದುಬಿಟ್ಟು 12th ಕ್ಲಾಸ್ ಪಾಸ್ ಆಗಿದ್ರೆ ಸಾಕು. ಓಕೆ, ಆಮೇಲೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಸಹಾಯಕ ಸಂಚಾರ ನಿರೀಕ್ಷಕ 10+2. ಓಕೆ, ಸೊ ನೀವೇನಾದರೂ PU ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದರೆ ಓಕೆ ಅಥವಾ ನೀವೇನಾದರೂ ಬರೀ 10th ಮಾಡಿದರೆ ಓಕೆ ಎಲ್ಲ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಜಾಬ್ಸ್ ಇದ್ದಾವೆ. ನೀವು ಇನ್ ಕೇಸ್ MSc ಮಾಡಿದರೆ ಆಮೇಲೆ BSc ಮಾಡಿದರೆ ಓಕೆ ಇಲ್ಲಿ ಕೂಡ ಹೈಟ್ ಕೊಟ್ಟಿದ್ದಾರೆ. ಆಮೇಲೆ ಎಷ್ಟು ನೀವು ಭಾಳ ಜನ ಕೇಳ್ತಾ ಇದ್ರು ಸರ್ ಏಜ್ ಬಂದುಬಿಟ್ಟು ಎಷ್ಟು ಅಂತ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ 38 ವರ್ಷ ಮಿತಿ ಇದೆ. ಓಕೆ, ಆಮೇಲೆ ನೀವು 2A 2B 3A 3Bದವ್ರಿಗೆ 41 ಇಯರ್ಸು. SC STದವ್ರಿಗೆ ಅಥವಾ ಪ್ರವರ್ಗ 1ದವ್ರಿಗೆ 43 ವರ್ಷ ಕೊಟ್ಟಿದ್ದಾರೆ. ಓಕೆ, ಆ ನಂತರ ಇದಕ್ಕೆ ಫೀಸ್ ಬಂದುಬಿಟ್ಟು 750 ರೂಪೀಸ್ ಇದೆ. ಓಕೆ, ಇಲ್ಲಿ ತೋರಿಸ್ತೇನೆ ನೋಡಿ 2A 2B 3A 3B. ಓಕೆ, ಆಮೇಲೆ 500 ರೂಪಾಯಿ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ. ಆಮೇಲೆ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ 250 ರೂಪಾಯಿ ಇದೆ. ಓಕೆ, ಸೊ ಏನಪ್ಪ ಅಂದರೆ ಸಾಕಷ್ಟು ಕಾಂಪಿಟೇಷನ್ ಆಗುತ್ತೆ. ಯಾಕಂದರೆ ಸಾಕಷ್ಟು ಅರ್ಜಿಗಳು ಕರೆದಿದ್ದಾರೆ. ಏನಪ್ಪ ಅಂದರೆ ಎಲ್ಲ ಕೂಡ ಅರ್ಜಿ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನಮ್ಮ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೇನೆ. ಕಮೆಂಟಲ್ಲಿ ನಮಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಓಕೆ, ಸೊ ಯಾರು SD FD ಫೋಕಸ್ಡ್ ಆಗಿದೆ ಅದನ್ನು ಅರ್ಜಿ ಸಲ್ಲಿಸಿ. ಆಮೇಲೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಡಿಜಿ ಲಾಕರ್ ಮುಖಾಂತರ ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಸಲ್ಲಿಸಬೇಕು. ಓಕೆ, KE ವೆಬ್ಸೈಟಲ್ಲಿ. ಆಮೇಲೆ ಇನ್ನೇನಾದರೂ ಸಂದೇಹಗಳಿದ್ದರೆ ತಪ್ಪದೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಆದಷ್ಟು ಬೇಗನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.